ಆಯಿಲಿ ಸ್ಕಿನ್ ಜೊತೆ ಮೊಡವೆಗಳು, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಪ್ರಾಬ್ಲಮ್ಸ್, ಫುಲ್ ಪ್ರಾಬ್ಲಮ್ಯಾಟಿಕ್ ಸ್ಕಿನ್ ಇರೋರಿಗೆ ಈ ವಿಡಿಯೋ ನಿಮಗಾಗಿ. ವಿಡಿಯೋಲಿ ತೋರಿಸುವಂಥ ಪ್ರತಿಯೊಂದು ಪ್ರಾಡಕ್ಟ್ಸು ಕೂಡ ದೇ ಗಿವ್ ಯು ಅಮೇಝಿಂಗ್ ರಿಸಲ್ಟ್ಸ್. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಆಯಿಲಿ ಸ್ಕಿನ್ ಅಂದರೆ ಏನು? ಫೇಸ್ ವಾಶ್ ಆದ ನಂತರ ವಿತೌಟ್ ಮಾಯ್ಶ್ಚರೈಸರೇನೆ ನಿಮ್ಮ ಸ್ಕಿನ್ ಫುಲ್ ಗ್ರೀಸಿಯಾಗಿ ಆಯಿಲಿಯಾಗಿ ಫೀಲ್ ಆಗ್ತಿದ್ರೆ ದ್ಯಾಟ್ ಮೀನ್ಸ್ ಯು ಹ್ಯಾವ್ ಆಯಿಲಿ ಸ್ಕಿನ್. ಇದರ ಜೊತೆ ಮೊಡವೆ, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಪ್ರಾಬ್ಲಮ್ ಇದ್ರೂ ಕೂಡ ನಿಮಗೆ ಗೊತ್ತಿರುತ್ತೆ ಅದರ ಕಷ್ಟ ಏನಂತ ನಾನು ಹೇಳೋ ಹಾಗೆ ಇಲ್ಲ. ಆಯಿಲಿನೆಸ್ನ ಕಂಟ್ರೋಲ್ ಮಾಡಿ, ಪೋರ್ಸ್ನೆಲ್ಲ ಕ್ಲೀನ್ ಮಾಡಿ, ಪೋರ್ಸ್ ಕಾಣಿಸ್ತಿರೋ ಹಾಗೆ ಶ್ರಿಂಕ್ ಮಾಡುವಂಥ ಅಮೇಝಿಂಗ್ ಪ್ರಾಡಕ್ಟ್ಸ್ ಇವತ್ತಿನ ವಿಡಿಯೋಲಿ ತೋರಿಸ್ತೀನಿ. ಮೊದಲನೇದಾಗಿ ಬಯೋಕ್ಯೂಲ್ನ ನೋ ಮೋರ್ ಆ್ಯಂಟಿ ಆಕ್ನಿ ಫೇಸ್ ವಾಶ್ ಇದು. ಇದರಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಪ್ಲಸ್ ಜಿಂಕ್ ಆ್ಯಂಡ್ PCA ಪ್ಲಸ್ ಸೀಕಾ ಇರುತ್ತೆ. ಇವಾಗ ನೋಡಿ, ನಿಮ್ಮದು ಆಯಿಲಿ ಸ್ಕಿನ್, ಪ್ರಾಬ್ಲಮ್ಯಾಟಿಕ್ ಸ್ಕಿನ್, ಅದ್ರ ಜೊತೆ ಪಿಂಪಲ್ಸ್ ಎಲ್ಲ ಇದ್ದರೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಈಸ್ ಯುವರ್ ಬೆಸ್ಟ್ ಫ್ರೆಂಡ್. ಎಸ್ಪೆಷಲಿ ಆಯಿಲಿ ಸ್ಕಿನ್ ಇರೋರು ನಾನು ಮತ್ತೆ ಹೇಳ್ತಿದ್ದೀನಿ, ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ನ ಯೂಸ್ ಮಾಡಿ. ಇದರ ಒಂದು ಟೆಕ್ಸ್ಚರ್ ಬಂದು ಇಟ್ಸ್ ವೆರಿ ಲೈಟ್ ಮತ್ತು ಈ ರೀತಿ ಜೆಲ್ ಫಾರ್ಮಲ್ಲಿರುತ್ತೆ. ಮತ್ತು ನೀವು ಅಪ್ಲೈ ಮಾಡ್ತಾ ಅದು ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಜೆಂಟಲ್ ಆಗಿ ನಿಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡುತ್ತೆ, ಎಕ್ಸ್ಫೋಲಿಯೇಟ್ ಮಾಡುತ್ತೆ ಮತ್ತು ಕ್ಲಾಗ್ ಆಗಿರುವಂಥ ಪೋರ್ಸ್ನೆಲ್ಲ ಕ್ಲೀನ್ ಮಾಡುತ್ತೆ. ಸೀಬಮ್ ಪ್ರೊಡಕ್ಷನ್ ಅಂತ ಏನು ಹೇಳ್ತೀವಿ, ಆ ಸೀಬಮ್ನಿಂದಾನೇ ನಮ್ಮ ಫೇಸ್ ಆಯಿಲ್ ಆಗೋದು. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ, ಎಕ್ಸಸ್ ಸೀಬಮ್ ಪ್ರೊಡಕ್ಷನ್ ಕಂಟ್ರೋಲ್ ಮಾಡುತ್ತೆ. ಯಾವುದೇ ಒಂದು ಇನ್ಫ್ಲಮೇಷನ್, ಪಿಂಪಲ್ಸ್, ಇರಿಟೇಟೆಡ್ ಸ್ಕಿನ್ ಆಗಿದ್ರೆ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಅದರ ಜೊತೆ ಆ್ಯಕ್ನಿ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ ಪ್ರಾಬ್ಲಮ್ ಕೂಡ ದೂರ ಮಾಡುತ್ತೆ. ಇದನ್ನ ಫೇಸ್ ವಾಶ್ ಮಾಡ್ಕೊಂಡಿದ ನಂತರ ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ ತುಂಬಾ ಸಪ್ಪಲಾಗಿ ಫೀಲ್ ಆಗುತ್ತೆ, ಪ್ಲಸ್ ಮ್ಯಾಟ್ ಆಗುತ್ತೆ, ಆಯಿಲಿ ಆಗಿ ಅನ್ಸೋದಿಲ್ಲ. ಯು ಫೀಲ್ ವೆರಿ 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 ಫ್ರೆಶ್. ಮತ್ತು ಇದರ ಟೋನರ್ ಬಗ್ಗೆ ನಾನು ಮಾತಾಡಬೇಕು. ಬಯೋಕ್ಯೂಲ್ನ ಆಯಿಲ್ ಕ್ಲಿಯರ್ ಕ್ಲಾರಿಫೈಯಿಂಗ್ ಟೋನರ್. ಇದರಲ್ಲಿ ನ್ಯಾಚುರಲ್ BHA, ದಟ್ ಈಸ್ ಅಗೇನ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಮತ್ತು AHA ಇನ್ ದ ಫಾರ್ಮ್ ಆಫ್ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಇದು ವಿಲ್ಲೋಬಾಕ್ ಮತ್ತು ಬಿಲ್ಬರಿ, ಆಲೋವೆರಾ, ನೀಮ್, ಗ್ರೀನ್ ಟೀ ಆ್ಯಂಡ್ ಕ್ಯಾಮಮಾಯಿಲ್. ಇದು ಜಸ್ಟ್ ನೀರು ಥರ ಇರುತ್ತೆ, ಸ್ಟಿಕ್ಕಿ ಅನ್ಸೋದಿಲ್ಲ. ಇದು ಕೂಡ ಎಕ್ಸಸ್ ಆಯಿಲ್ ಪ್ರೊಡಕ್ಷನ್ ಅಂದರೆ ಎಕ್ಸಸ್ ಸೀಬಮ್ ಪ್ರೊಡಕ್ಷನ್ನ ಕಂಟ್ರೋಲ್ ಮಾಡುತ್ತೆ, ನಿಮ್ಮ ಪೋರ್ಸ್ನ ಮಿನಿಮೈಸ್ ಮಾಡುತ್ತೆ, ಜೆಂಟಲ್ ಆಗಿ ನಿಮ್ಮ ಸ್ಕಿನ್ನ ಎಕ್ಸ್ಫೋಲಿಯೇಟ್ ಕೂಡ ಮಾಡುತ್ತೆ ಕಣ್ರಿ. ಈ ಎರಡು ಪ್ರಾಡಕ್ಟ್ಸ್ ಕೂಡ ಆಯಿಲಿ, ಆ್ಯಕ್ನಿ ಪ್ರೋನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಸೂಟ್ ಆಗುತ್ತೆ. ಈ ಒಂದು ಫೇಸ್ ವಾಶ್ ಮತ್ತು ಟೋನರ್ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋದ್ರಿಂದ ತುಂಬಾ ಜೆಂಟಲ್ ಆಗಿರುತ್ತೆ, ಅಂದರೆ ತುಂಬ ನಾಜೂಕಾಗಿರುತ್ತೆ ನಿಮ್ಮ ಸ್ಕಿನ್ ಮೇಲೆ. ಫಾರ್ ಬೆಸ್ಟ್ ರಿಸಲ್ಟ್, ಒಳ್ಳೆ ರಿಸಲ್ಟ್ ಬೇಕಂದರೆ ಬೋತ್ ಬೆಳಗ್ಗೆ ಫೇಸ್ ವಾಶ್ ಆದ ನಂತರ ಮತ್ತು ರಾತ್ರಿ ಫೇಸ್ ವಾಶ್ ಆದ ನಂತರ ಇದನ್ನು ಯೂಸ್ ಮಾಡಿ. ಮತ್ತು ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ನಿಮ್ಮ ಸ್ಕಿನ್ ಫುಲ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗ್ತಾ ಹೋಗುತ್ತೆ, ಜೊತೆಗೆ ಪಿಂಪಲ್ಸ್ ಕಂಟ್ರೋಲ್ ಆಗುತ್ತೆ, ಆಯಿಲಿನೆಸ್ ಕೂಡ ಕಂಟ್ರೋಲ್ ಆಗುತ್ತೆ. ನಿಮಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದ್ದರೆ ನೀವು ನೈಸಿನಮೈಡ್ ಸಿರಮ್ನ ಯೂಸ್ ಮಾಡಲೇಬೇಕು. ಎಸ್ಪೆಷಲಿ ಆಯಿಲಿ ಸ್ಕಿನ್ ಪ್ಲಸ್ ಪಿಗ್ಮೆಂಟೇಷನ್ ಇದ್ದರೆ ಈ ಒಂದು ಸಿರಮ್ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಈ ಒಂದು ಸಿರಮ್ನ ನಾನು ಏನಿಲ್ಲ ಅಂದರೂ ಹಲವಾರು ತಿಂಗಳುಗಳಿಂದ ಯೂಸ್ ಮಾಡ್ತಿದ್ದೀನಿ. ಇಟ್ ಗಿವ್ಸ್ ಒಂದು ಒಳ್ಳೆ ಹೈಡ್ರೇಷನ್ ಕೂಡ ಕೊಡುತ್ತೆ ಮತ್ತು ಪಿಗ್ಮೆಂಟೇಷನ್ ಕೂಡ ದೂರ ಮಾಡುತ್ತೆ. ವೆರಿ ವೆರಿ ಜೆಂಟಲ್ ಆನ್ ಸ್ಕಿನ್. ನೈಸಿನಮೈಡ್ ಆಯಿಲಿ ಸ್ಕಿನ್ ಅವ್ರು ಯೂಸ್ ಮಾಡ್ಬೋದು, ಕಾಂಬಿನೇಷನ್ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡ್ಬೋದು. ಡಾರ್ಕ್ ಸರ್ಕಲ್, ಪಿಗ್ಮೆಂಟೇಷನ್, ಪಿಂಪಲ್ಸ್ ಬಂದು ಹೋಗಿರೋ ಮಾರ್ಕ್ ಇರೋರು ಕೂಡ ಯೂಸ್ ಮಾಡ್ಬೋದು. ಈ ಒಂದು ಸಿರಮ್ ಹಾಕಿದ ಕೂಡಲೇ ನೀವು ಇದನ್ನು ಮಾಯ್ಶ್ಚರೈಸರಿಂದ ಲಾಕ್ ಮಾಡಬೇಕಾಗತ್ತೆ. ಆಯಿಲಿ ಸ್ಕಿನ್ ಇರೋರು ನ್ಯೂಟ್ರಿಜಿನಾ ಹೈಡ್ರೋ ಬೂಸ್ಟ್ ಮಾಯ್ಶ್ಚರೈಸರ್ ಏನು ನೋಡ್ತಿದ್ದೀರಾ, ಈ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡಿ. ಎನಿ ಲೈಟ್ ಜೆಲ್ ಮಾಯ್ಶ್ಚರೈಸರ್ಸ್ ಯೂಸ್ ಮಾಡಿ, ವರ್ಕ್ಸ್ ವಂಡರ್ಫುಲ್ ಫಾರ್ ಆಯಿಲಿ ಸ್ಕಿನ್ ಟೈಪ್ಸ್. ಈಗ ಆಯಿಲಿ ಸ್ಕಿನ್ ಇರೋರು ಈ ಕ್ರೀಮ್ ಬೇಸ್ಡ್ ಫಾರ್ಮುಲಾಸ್ ಇರುವಂಥ ಮಾಯ್ಶ್ಚರೈಸರ್ ಹಾಕಿದ್ರೆ ಏನಾಗುತ್ತೆ, ಯು ಫೀಲ್ ದಟ್ ಹೆವಿನೆಸ್ ಮತ್ತು ಇನ್ನೂ ಆಯಿಲಿ ಆಗ್ತಿದೆ ಅನ್ನೋ ಆ ಥರ ನಿಮಗೆ ಫೀಲ್ ಬರುತ್ತೆ. ಸೊ ಅದಕ್ಕೆ ನೀವು ಕ್ರೀಮ್ ಪ್ರಾಡಕ್ಟ್ಸ್ಗಿಂತಲೂ ಜೆಲ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ. ಇದು ಬಿಟ್ಟರೆ ನೀವು ಪಾಂಡ್ಸ್ನ ಸೂಪರ್ ಲೈಟ್ ಜೆಲ್ ನಾನ್ ಸ್ಟಿಕ್ಕಿ ಫ್ರೆಶ್ ಫೀಲ್ ಇರುವಂಥ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು. ಡಿಕನ್ಸ್ಟ್ರಕ್ಟ್ನ ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು. ಇದಾದ ನಂತರ SPF ಈಸ್ ಮಸ್ಟ್. ಯಾಕಂದರೆ ನೀವು ಯೂಸ್ ಮಾಡಿರುವಂಥ ಟೋನರಲ್ಲಿ AHA BHA ಇರೋದ್ರಿಂದ, ಮತ್ತು ಎವ್ರಿ ಡೇ ನೀವು ಸನ್ಸ್ಕ್ರೀನ್ ಯೂಸ್ ಮಾಡೋದು ಇಟ್ಸ್ ಇಂಪಾರ್ಟೆಂಟ್. ಮಾಡಿದ್ರೆ ಎಲ್ಲ ಕೆಲಸ ಕರೆಕ್ಟಾಗಿ ಮಾಡಬೇಕು, ಅರ್ಧಂಬರ್ಧ ಮಾಡೋಂಗಿದ್ರೆ ಮಾಡೋಕ್ಕೆ ಹೋಗಬಾರ್ದು. ಇದು ನನ್ನ ಪಾಲಿಸಿ. ಈಗ ನೀವು ಒಳ್ಳೆ ಟೋನರ್, ಸಿರಮ್
ಮಾಯ್ಶ್ಚರೈಸರ್, ಫೇಸ್ ವಾಶ್ ಇದೆಲ್ಲ ಮಾಡಿದ ನಂತರ ಇದನ್ನು ನೀವು ಸನ್ ಪ್ರೊಟೆಕ್ಷನ್ನ ಹಾಕಿ ಸೀಲ್ ಮಾಡ್ತಿಲ್ಲ ಅಂದರೆ ನೀವು ಇಷ್ಟು ಮಾಡಿರೋ ಪ್ರಯತ್ನ ಇಟ್ಸ್ ವೇಸ್ಟೆಡ್. ಇನ್ನೂ ನಿಮಗೆ ಬ್ಯಾಡ್ ರಿಸಲ್ಟ್ ಕೊಡ್ತಾನೆ ಬರುತ್ತೆ. ಸೊ ಅದಕ್ಕೋಸ್ಕರ ಸನ್ಸ್ಕ್ರೀನ್ ಇಸ್ ಇಂಪಾರ್ಟೆಂಟ್. ನಾನು ಮಿನಿಮಲಿಸ್ಟ್ನ SPF 50 ಇರುವಂಥ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ. ಇದು ಕ್ರೀಮಿ ಫಾರ್ಮಲ್ಲೇ ಇದೆ, ಬಟ್ ನಿಮಗೆ ತುಂಬ ಆಯಿಲಿನೆಸ್ ಆ ಥರ ಫೀಲ್ ಆಗೋದಿಲ್ಲ. ಇಟ್ಸ್ ಅಗೇನ್ ಲೈಟ್ ಆನ್ ಯೋರ್ ಸ್ಕಿನ್. SPF 50 ಇರುವಂಥ ಸನ್ಸ್ಕ್ರೀನ್ ಯೂಸ್ ಮಾಡೋದು ಬೆಸ್ಟ್. ಇದು ಬಿಟ್ಟರೆ ನಿಮಗೆ ಇನ್ನೂ ಒಳ್ಳೆ ಆಪ್ಷನ್ಸ್, ಇನ್ನೂ ಲೈಟ್ ಜೆಲ್ ಫಾರ್ಮಲ್ಲಿ ಇರುವಂಥ ಸನ್ಸ್ಕ್ರೀನ್ಸ್ ಅಂದರೆ ಈ ಒಂದು ಡಿಕನ್ಸ್ಟ್ರಕ್ಟ್ನವ್ರದ್ದು 1% ಹೈಲುರಾನಿಕ್ ಆ್ಯಸಿಡ್ ಆಕ್ವಾ ಜೆಲ್ ಸನ್ಸ್ಕ್ರೀನ್, ಡರ್ಮಕೋನದ್ದು, ಇದು ವಿಶ್ ಕೇರ್ನ ಇನ್ವಿಸಿಬಲ್ ಜೆಲ್ ಸನ್ಸ್ಕ್ರೀನ್. ಜೆಲ್ ಫಾರ್ಮಲ್ಲಿರುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ಅಗೇನ್ ಸ್ಕಿನ್ ನೈಕಾನ್ ಅವರ ಅಲ್ಟ್ರಾ ಡಿಫೆನ್ಸ್ ಆಯಿಲ್ ಫ್ರೀ ಸನ್ಸ್ಕ್ರೀನ್ ಎಲ್ಲ SPF 50 PA+++ ಇರುವಂಥದ್ದು. ಲಿಪ್ ಬಾಮ್ ನಾನು ಈ ಒಂದು ಕೀಯ ಗ್ಲಾಸ್ ಬಾಸ್ ಅನ್ನುವಂಥ ಲಿಪ್ ಬಾಮ್ನ ನಾನು ಈ ನಡುವೆಯಿಂದ ಟ್ರೈ ಮಾಡ್ತಿದ್ದೀನಿ. ಡೈಲಿ ಯೂಸ್ಗೆ ಈ ಒಂದು ಲಿಪ್ ಬಾಮ್ ತುಂಬಾ ಚೆನ್ನಾಗಿದೆ. ಹೈಡ್ರೇಟ್ ಮಾಡುತ್ತೆ ಮತ್ತು ಒಂದು ಪಿಂಕ್ ಟಿಂಟ್ ಕೂಡ ಕೊಡುತ್ತೆ. ಆ್ಯಕ್ನಿ ಸ್ಕ್ವಾಡ್ನ ಸ್ಯಾಲಿಸಿಲಿಕ್ ಆ್ಯಸಿಡ್ ಸ್ಪಾಟ್ ಕರೆಕ್ಟರ್ ಏನಿದೆ, ಇದು ನಿಮಗೆ ಎಲ್ಲೆಲ್ಲಿ ಪಿಂಪಲ್ಸ್ ಇದೆ ಅಲ್ಲಿ ದಿನ ರಾತ್ರಿ ಮಲಗೋದಕ್ಕಿಂತ ಮೊದಲು ಆ ಸ್ಪಾಟ್ಗಳ ಮೇಲೆ ಹಾಕ್ಕೊಂಡು ಮಲ್ಕೊಳ್ಳಿ, ಪಿಂಪಲ್ಸ್ ಕಂಟ್ರೋಲ್ ಆಗುತ್ತೆ. ಈ ಟೂತ್ ಪೇಸ್ಟ್ ಹಾಕೋದು ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಟೂತ್ ಪೇಸ್ಟ್, ಬೇಕಿಂಗ್ ಸೋಡಾ, ಲೆಮನ್, ದೀಸ್ ಆರ್ ಆಲ್ ವೆರಿ ಹಾರ್ಶ್ ಆನ್ ಯೋರ್ ಸ್ಕಿನ್. ಈ ಎಲ್ಲ ಪ್ರಾಡಕ್ಟ್ಸ್ ನಾನು ವಿಡಿಯೋಲಿ ತೋರಿಸಿರೋದು ಕಂಪ್ಲೀಟ್ಲಿ ಮೇಕ್ಸ್ ಯೋರ್ ಸ್ಕಿನ್ ಆಯಿಲ್ ಫ್ರೀ, ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಎಂಡ್ ಮಾಡ್ತಿದ್ದೀನಿ. ಮತ್ತೊಂದು ವಿಡಿಯೋಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.